1978 ಆಕ್ಟ್ ಪ್ರಕಾರ ಸೆಬಿ ಅವರು ಎಲ್ಲಾ ಕಂಪನಿಗಳು ಲಾಕ್ ಮಾಡಿದ್ದಾರೆ. ಇವತ್ತಿನವರೆಗೂ ಯಾವುದೂ ಹಣ ಬಂದಿಲ್ಲ. ಈ ಕಂಪನಿಗಳ ಆಸ್ತಿ ಮತ್ತು ಅಕೌಂಟ್ ಖಾತೆಗಳೆಲ್ಲ ಸರ್ಕಾರದ ವಶದಲ್ಲಿದೆ. ಸರ್ಕಾರನೇ ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಕೇಂದ್ರ ಸರ್ಕಾರ ಈಗಾಗಲೇ ಬಜೆಟ್ 2019 ಅಂತ ಕಾನೂನು ರಚನೆ ಮಾಡಿ 2019ರಲ್ಲಿ ಈ ಕಾನೂನು ರಚನೆ ಮಾಡಿದೆ. ಇದೇ ಕಾನೂನು ಪ್ರಕಾರ ನಿಮ್ ದುಡ್ಡು ಸಿಗುತ್ತೆ ಅಂತ ಹೇಳಿ ಸರ್ಕಾರ ಈಗಾಗಲೇ ದಾಖಲೆಗಳು ಬಿಟ್ಟಿದೆ. ತಮ್ಮ ರಾಜ್ಯ ಸರ್ಕಾರದಲ್ಲಿ ಕೂಡ 2011ರಲ್ಲಿ 2021ರಲ್ಲಿ 11/12/2021ರಲ್ಲಿ ರಾಜ್ಯ ಸರ್ಕಾರ ರಾಜ್ಯಪಾಲರ ಆದೇಶದ ಮೇರೆಗೆ ಬಜೆಟ್ ಕಾನೂನು ಜಾರಿ ಮಾಡಿದೆ. 12 ಖಾತೆಗಳಿಗೆ ಒಪ್ಪಿಸಿದೆ ಅಂತ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ. ಆದ್ರೆ ಇಲ್ಲಿ ತುಂಬಿರುವಂತಹ ಬಡವರಿಗೆ ಯಾವುದೋ ₹1 ಕೂಡ ಮುಟ್ಟಿಲ್ಲ. ನೊಂದಿರುವಂತಹ ಗ್ರಾಹಕರು ಮತ್ತು ಏಜೆಂಟ್ ಕರ್ನಾಟಕ ತುಂಬಾ ನಾವು ಸತ್ಯಾಗ್ರಹ ಕೂತಿದ್ದೀವಿ ಸರ್. ಇದು ನಮಗೆಲ್ಲರಿಗೂ ನ್ಯಾಯ ಕೊಡಬೇಕು. ತಾವು ಹಿರಿಯರು, ಸರ್ಕಾರದಲ್ಲಿ ನಿಮ್ಮ ಅನುಭವ ಜಾಸ್ತಿ. ನಾವು ನಮಗೆಲ್ಲ ನೀವು ನ್ಯಾಯ ಕೊಡ್ತೀರಂತ ನಂಬಿ ನಾವು ನಿಮ್ಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ನಮಸ್ಕಾರ. ನ್ಯಾಯ ಬೇಕು, ನ್ಯಾಯ ಬೇಕು. ನ್ಯಾಯಕ್ಕಾಗಿ ತಾವೆಲ್ಲರೂ ನ್ಯಾಯ ಕೊಡಬೇಕಾದದ್ದು ಸರ್ಕಾರದ ಕರ್ತವ್ಯ. ಆದರೆ ಇಂತಹ ಪ್ರಕರಣಗಳು ಪದೇ ಪದೇ ಆಗ್ತಕ್ಕಂಥದ್ದು ರಾಜ್ಯದ ಜನತೆಗೆ ನೋವು ತರ್ತಕ್ಕಂಥದ್ದು. ಸಂಸ್ಥೆಗಳು ಬಿಟ್ಕೊಳ್ತವೆ, ಹುಟ್ಟುವಾಗಲೇ ಸರ್ಕಾರಗಳನ್ನು ಗಮನಿಸ್ತವೆ. ಆದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನೋ ಒಂದು ಸಂಕಟ, ಒಂದು ಸಾಮಾಜಿಕವಾಗಿ ಕೆಲಸಗಳಾಗ್ತವೆ ಅಂತಕ್ಕಂಥ ದೇಶಗಳನ್ನು ಇಟ್ಕೊಂಡು ಕೆಲವು ಕಡೆ ಸರ್ಕಾರಗಳು ಅನುಕೂಲ ಆಗ್ತದೆ ಬಡವರಿಗೆ ಅಂತಕ್ಕಂಥ ವಿಚಾರಗಳನ್ನು ಕೆಲವೊಮ್ಮೆ ನಾವು ಮಾಡ್ತಿರ್ತೀವಿ. ಆದರೆ ಗ್ರಾಹಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಅಗ್ಗದ ವಿಚಾರಗಳು, ಅಗ್ಗದ ಪ್ರಚಾರಗಳು ಬಂದಾಗ ನಾವೆಲ್ಲ ಕೂತ್ಕೊಂಡವರು ಬಹುಶಃ ಬೆವರು ಸುರಿಸಿದ ಹಣ ಇದೆ. ಸಾವಿರಾರು ಕೋಟಿ ಗಳಿಸಿ ಯಾವುದೋ ರೂಪದಿಂದ ಹೋದಂಥ ಹಣ ಅಲ್ಲ ಇದು. ಎಲ್ಲರನ್ನೂ ನೋಡಿದ್ರೆ ಬೆವರಿನಿಂದ ಬಂದ ಹಣದ ದುಡ್ಡನ್ನೇ ನಾವು ಕಳ್ಕೊಂಡಿದ್ದೀವಿ. ಈಗ ಹಲವಾರು ಇಂಥ ಸಂಸ್ಥೆಗಳದಾವೆ. ಕೇಂದ್ರ ಸರ್ಕಾರದವರು ಇದನ್ನೆಲ್ಲ ಯೋಚನೆ ಮಾಡಿ ತತ್ಕ್ಷಣ ಸೆಬಿಯವರಲ್ಲಿ ಮತ್ತೊಬ್ಬರಲ್ಲಿ ಹಿಂದೂ ಮುಂದೆ ನೋಡದೆ ತತ್ಕ್ಷಣ ಬ್ಯಾನ್ ಮಾಡ್ತಕ್ಕಂಥದ್ದು ಥರ ಅಲ್ಲ. ಅವ್ರು ಮಾಡ್ತಕ್ಕಂಥ ತಪ್ಪನ್ನ ಸ್ಟೇಟ್ ಗೌರ್ಮೆಂಟ್ ನೀವು ಮಾಡಿಬಿಡಿ ಅಂದರೆ ನಿಮ್ಗೆ ಹಣ ಎಷ್ಟಿದೆ ಗೊತ್ತಿಲ್ಲ, ಎಷ್ಟು ಲಪ್ಟಾಯಿಸ್ಕೊಂಡು ಹೋಗಿದ್ದಾರೆ ಗೊತ್ತಿಲ್ಲ. ಮುಟ್ಟುಗೋಲು ಹಾಕಿದ ತಕ್ಷಣ ನಿಮಗೆಲ್ಲ ಹಣ ಬರ್ತದೆ, ಹುಟ್ಟರಿಗೆ ಹಣ ಅಷ್ಟು ಬರುತ್ತೆ. ಆಸ್ತಿ ಎಷ್ಟಿತ್ತಂದ್ರೆ ಸರ್ಕಾರದವ್ರನ್ನ ಕ್ರಮ ಕೈಗೊಳ್ತಿದ್ದು. ಇದು ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ, ತೊಂದರೆ ಇಲ್ಲ. ಈ ದಿಶೆಯತ್ತ ನಾವು ಇದನ್ನು ಮಾಡಬೇಕು, ಇಂಥದನ್ನು ಬಿಡಬಾರ್ದು. ಅಪ್ಪ ನಿಮ್ಮನ್ನೆಲ್ಲ ನೋಡಿದಾಗ ಇಂಥ ಇಲ್ಲ ಒಂದು 4 ದುಡ್ಡು ಗಳಿಸಿ ಏನೋ ಒಂದು ಅನುಕೂಲ ಆಗುತ್ತೆ ಅಂತಕ್ಕಂಥ ಭಾವನೆಯಿಂದ ತಾವಲ್ಲಿ ಹಣ. ಅದಕ್ಕೆ ನಾನು ಬದ್ಧತೆಯನ್ನು ತೋರಿಸ್ತಿದ್ದೀನಿ. ನಾನು ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತೀನಿ. ಸರ್ಕಾರ ನಾವು ಕ್ರಮ ಕೈಗೊಳ್ಳೋಕ್ಕೆ ಏನೇನು ಸಾಧ್ಯತೆ ಅದನ್ನು ನಾನು ಮಾಡಲು ತಯಾರಿದ್ದೀನಿ. ಆ ದಿಶೆ